ಹಳ್ಳಿಯ ಹುಡುಗಿ ಬೆಂಗಳೂರಿನ ಒಂದು ಕಾಲೇಜಿಗೆ ಓದೋದಕ್ಕೆ ಅಂತ ಹೋಗ್ತಾಳೆ. 4-5 ತಿಂಗಳಾದ್ಮೇಲೆ ಅವಳು ತನ್ನ ತಂದೆಗೆ ಒಂದು ಪತ್ರವನ್ನು ಬರೀತಾಳೆ. ಆ ಪತ್ರದಲ್ಲಿ ಬರೆದಿರ್ತಾಳೆ, ಅಪ್ಪ ಸ್ವಲ್ಪ ಸಮಾಧಾನವಾಗಿ ಒಂದ್ ಕಡೆ ಕೂತ್ಕೊಂಡು ಈ ಪತ್ರವನ್ನ ಓದಿ. ನಾನು ಬೆಂಗಳೂರಿಗೆ ಬಂದ ಕೆಲವು ದಿನಗಳಲ್ಲಿ ನನ್ನ ರೂಮ್ಗೆ ಬೆಂಕಿ ಹೊತ್ಕೊಂತು. ನಾನು ನನ್ನ ಜೀವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಕಿಟಕಿಯಿಂದ ಹೊರಗೆ ಹಾರಿದೆ. ನನ್ನ ಕಾಲು ಮುರಿದೋಯ್ತು. ಆವಾಗ ಸರಿಯಾದ ಸಮಯಕ್ಕೆ ಒಬ್ಬ ಹುಡುಗ ದೇವರ ತರ ಬಂದು ನನ್ನನ್ನು ಆಸ್ಪತ್ರೆಗೆ ಸೇರಿಸ್ದ. ಅವಾಗ ನನ್ನನ್ನು ನೋಡೋದಕ್ಕೋಸ್ಕರ ಆಸ್ಪತ್ರೆಗೂ ಕೂಡ ಬರ್ತಿದ್ದ. ನಮ್ಮಿಬ್ಬರ ಮಧ್ಯೆ ಸ್ನೇಹ ಆಯಿತು. ಆದರೆ ಆ ಸ್ನೇಹ ಯಾವಾಗ ಪ್ರೀತಿಗೆ ತಿರುಗ್ತೋ ಗೊತ್ತಾಗ್ಲೇ ಇಲ್ಲ. ನಾವಿಬ್ಬರು ಕೂಡ ಈಗ ಮದುವೆ ಆಗಬೇಕು ಅಂದ್ಕೊಂಡಿದ್ದೀವಿ. ಮದುವೆ ಆಗೋದಕ್ಕಂತ ಅರ್ಜೆಂಟ್ ಏನಿರಲಿಲ್ಲ. ಆದರೆ ಇವಾಗ ನಾನು ಪ್ರೆಗ್ನೆಂಟು. ಸೊ ಅದೆಲ್ಲರಿಗೂ ಗೊತ್ತಾಗೋದಕ್ಕಿಂತ ಮುಂಚೆ ನಾವು ಮದುವೆ ಆಗೋಣ ಅಂದ್ಕೊಂಡಿದ್ದೀವಿ ಪಪ್ಪ ಅಂತ ಹೇಳ್ತಾಳೆ. ಒಂದು 4 ಸಾಲು ಗ್ಯಾಪನ್ನು ಬಿಟ್ಟು ಆ ಹುಡುಗಿ ಕೆಳಗೆ ಬರ್ದಿದ್ಲಂತೆ, ಅಪ್ಪ ಈಗ ಗಮನ ಇಟ್ಟು ಈ ಪತ್ರವನ್ನು ಓದಿ. ನನ್ನ ರೂಮ್ಗೆ ಯಾವ ಬೆಂಕಿನೂ ಬಿದ್ದಿಲ್ಲ, ನಾನು ಯಾವ ಹುಡುಗನೂ ಮೀಟ್ ಆಗಿಲ್ಲ, ನಾನು ಪ್ರೆಗ್ನೆಂಟ್ ಕೂಡ ಅಲ್ಲ, ನಾನು ಬರೀ 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀನಿ ಅಷ್ಟೇ ಅಂತ. ಈಗ ಸಡನ್ ಆಗಿ ಆ ಲೆಟರ್ ಹಿಂದೆ ಇರುವಂಥ ಭಾವನೆಗಳೇ ಚೇಂಜ್ ಆಗಿಬಿಡುತ್ತೆ. ಆ ಹುಡುಗಿ ಅಂದರು ಡೈರೆಕ್ಟ್ ಆಗಿ ನಾನು ಇಷ್ಟು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀನಿ ಅಂದಿದ್ರೆ ತಂದೆ ತಾಯಿ ಇಬ್ಬರಿಗೂ ಕೂಡ ಬಹಳ ಬೇಜಾರಾಗಿರೋದು. ಆದರೆ ಆ ಲೆಟರ್ನ ಕಂಪ್ಲೀಟಾಗಿ ಓದಿದ ಮೇಲೆ ತಂದೆ ತಾಯಿಗೆ ಅನಿಸಿರುತ್ತೆ, ಅಯ್ಯೋ ಬಿಡು, 1-2 ಸಬ್ಜೆಕ್ಟ್ ಅಷ್ಟೇ ಫೇಲ್ ಆಗಿರೋದಲ್ಲ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಓದಿ ಪಾಸ್ ಮಾಡ್ಕೊ ಅಂತ. ಸೊ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸಿಚುವೇಶನ್ನ ನೋಡುವಂಥ ದೃಷ್ಟಿಕೋನ ಬಹಳ ಮುಖ್ಯವಾಗಿರುತ್ತೆ. ಕಥೆ ಇಷ್ಟ ಆಗಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.